ಇಷ್ಟ ತಿಳ್ಕೊಂಡು ಸರಿ ಉತ್ತರ ಕೊಟ್ಬಿಡು ರಾಮರಾಯ. ಊರು ಇಂದಿನ ನಿನ್ನ ವನಭೂಮಿ ಪ್ರದೇಶದಲ್ಲಿ ಆಶ್ರಯ ಮನೆ ಕಟ್ಟಲು ಹೇಳಿದೆಯಲ್ಲ, ಅದನ್ನು ನಿಲ್ಲಿಸಬೇಕು. ಬಡವರಿಗಾಗಿ ಮನೆ ರದ್ದು ಮಾಡಬೇಡ. ಕಟ್ಟಿ ಬಡವರಿಗೆ ಉದ್ಯೋಗ ಬೇಕಿದೆ. ಸ್ವಂತ ನನ್ನ ಆಸ್ತಿಯಲ್ಲಿ ನಿನ್ನ ತಂದೆ ಹೆಸರಿಗೆ ಫ್ಯಾಕ್ಟ್ರಿ ಕಟ್ಟಲು ಅವನೇನು ನನ್ನ ರಕ್ತಕ್ಕೆ ಹುಟ್ಟಿರುವನೇ? ಸಾಧ್ಯವಿಲ್ಲ. ಸಾಧ್ಯವಿದ್ದರೆ ನಿನ್ನ ಪ್ರಾಣ ಪಕ್ಷಿಗಳು ಸಾಧ್ಯವಿಲ್ಲ. ರಾಮಾನಂದ, ನಿನ್ನ ಮಂತ್ರಿ ಅಧಿಕಾರತ್ವದಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗೆ ಬಾಳಬೇಕಿದ್ದ ನನ್ನ ತಂದೆಯನ್ನು ಸಸ್ಪೆಂಡ್ ಮಾಡಿ ಅವಮಾನಿತನಾಗಿ ಸಾಯುವಂತೆ ಮಾಡಿದೆಯಲ್ಲ, ಅದರ ಸೇರಿಗಾಗಿ ಇಂದು ನಾ ಸೇಡು ತೀರಿಸಲು ಬಂದಿದ್ದೇನೆ. ಸೇಡು ಅದೆಷ್ಟೋ ಜನ ಹೀಗೆ ಗುಡುಗುತ್ತಾ ಹೋಗಿರುವರು ನನ್ನ ಧರ್ಮದ ಗರಡೆಯಲ್ಲಿ. ಮಿಸ್ಟರ್ ಪ್ರಕಾಶ್ ಗೌಡ, ನೀನಿನ್ನು ಚಿಕ್ಕವ. ನಿನಗೆ ನನ್ನೊಂದಿಗೆ ಹಾರಲು ನಿನ್ನ ರೆಕ್ಕೆ ಬಲ ಇನ್ನೂ ಬಲಸಿಲ್ಲ. ಸುಮ್ಮನೆ ರೆಕ್ಕೆ ಸೋತು ನಡು ಸಮುದ್ರದಲ್ಲಿ ಬಿದ್ದು ಸಾಯಬೇಡ. ಇಲ್ಲಿಂದ ಸುಮ್ಮನೆ ಹೋಗಿಬಿಡು. ನಿನ್ನಿಂದ ನೀತಿ ಪಾಠ ಹೇಳಿಕೊಳ್ಳುವಷ್ಟು ಅಪ್ರಬುದ್ಧ ನಾನಲ್ಲ. ಸುಮ್ಮನೆ ಆ ಸರ್ಕಾರಿ ಕಿಮ್ಮತ್ತಿನಲ್ಲಿ ಆ ಜಾಗ ಕೊಡ್ತೀಯೋ ಇಲ್ಲೋ? ಇಲ್ಲ. ಏ ಬೈರ, ಅದೇನು ಬೇರೆ ಅಪ್ಪಣೆ ಮಾಡಿಕೊಡ್ರಿ. ಸತಿಯನ್ನು ಕಳೆದುಕೊಂಡರು ಸೊಕ್ಕಿನಿಂದ ಮಾತನಾಡುವ ಈ ಕೋಣಕ್ಕೆ ಸೇರಿದ ಕಟ್ಟಿಕ ರಾಮತ್ತನ್ನು ರಾಮರಾಜನ ಕನಸನತ್ತ ರಮಾನಂದ ವೀರ ಮದಕರಿಯಂತೆ ಮುನ್ನಡೆ ಬರೆಸಿಕೊಂಡು ಆಡಾಡ್ತೀನಲ್ಲೇ ನೀತ. ನನ್ನ ದೊಡ್ಡದಲ್ಲಿ ಪೊಲೀಸ್ ಪಾಟೀಲ ಸವಿ ನೆನಪಿಗಾಗಿ ಇಂದು ನನ್ನ ಕತ್ತಿಗೆ ನಿನ್ನ ರಕ್ತ ಲೇಪನ ಮಾಡ್ತೀನಿ. ಜೈ ಪ್ರಕಾಶ. ಆ ನಿನ್ನ ಗೌರಿ ಇನ್ನು ಮುಂದೆ ನನ್ನ ಪಂಜರದೊಳಗೆ. ಬಸಲಿಂಗಪ್ಪ ಶೆಟ್ಟಿ, ಶಿವನೇ ಶಂಭುಲಿಂಗ, ಅದೇನಂತ ಹೇಳ್ರಿ. ನೀನು ತಯಾರಿಸಿದ ಬಾಂಡ್ಗೆ ಸಹಿ ತಗೋ. ಆಯ್ತು ಬನ್ನಿ. ಹೊಲ ನಂಬಲಿಲ್ಲ ರಾಮ್ಯ, ಇಂದು ನನ್ನ ತಂದೆ ಆತ್ಮಕ್ಕೆ ಶಾಂತಿ. ಬೈರಾ ಶೆಟ್ಟಿ, ಬನ್ನಿ ಹೋಗೋಣ.